ಗೀತಾ ಸಂಸಾರ ಸಂತೆಗೆ ಸ್ವಾಗತ. ತುಂಬಾ ಜನರಿಗೆ ನರಗಳ ಬಲಹೀನತೆ ಅಥವಾ ನರ ದೌರ್ಬಲ್ಯ ಉಂಟಾಗುತ್ತೆ. ಇದಕ್ಕೆ ಹಲವಾರು ರೀತಿಯ ಕಾರಣಗಳಿರುತ್ತೆ. ನರಗಳ ಬಲಹೀನತೆಯನ್ನು ನಾವು ಹೋಮ್ ರೆಮಿಡಿ ಅಥವಾ ಮನೆಮದ್ದು ಮಾಡುವುದರಿಂದ ಕಡಿಮೆ ಮಾಡ್ಕೊಳ್ಬಹುದು. ನರ್ವ್ ವೀಕ್ನೆಸ್ ಅಥವಾ ನರಗಳ ಬಲಹೀನತೆ ಉಂಟಾದ್ರೆ ಕುತ್ತಿಗೆಯಲ್ಲಿ, ಕೈಕಾಲುಗಳಲ್ಲಿ, ಕೀಲುಗಳಲ್ಲಿ ಹಿಡಿದಂತ ಅನುಭವ ಉಂಟಾಗುತ್ತೆ. ಹೀಗೆ ನರಗಳಲ್ಲಿ ದೋಷ ಉಂಟಾದಾಗ ಮೆದುಳಿನ ಕಾರ್ಯಕ್ಷಮದಲ್ಲೂ ತೊಂದರೆ ಉಂಟಾಗುತ್ತೆ. ಈ ದೋಷದಿಂದಾಗಿ ಒಮ್ಮೊಮ್ಮೆ ನಾವು ಯಾವುದೇ ಚಿಕ್ಕ ವಸ್ತುಗಳನ್ನು ನಾವು ಕೈಲಿ ಹಿಡಿತೀವಿ ಅಂದ್ಕೊಳ್ಳಿ, ಸ್ವಲ್ಪ ಭಾರ ಇದ್ರೂ ಸಹಿತ ಎಷ್ಟು ಭಾರ ಇದೆಯಲ್ಲೋ ಅನ್ನಷ್ಟಾಗತ್ತೆ. ಒಂದೊಂದ್ಸಲ ಕೈಯನ್ನು ಬಿಟ್ಟೇ ಬಿಡ್ತೀವಿ. ಈ ರೀತಿ ಆಗೋದು ನರದೋಷ ಇದ್ರೆ ಮಾತ್ರ ಈ ರೀತಿ ನಮಗೆ ಆಗ್ತಾ ಇರುತ್ತೆ. ನರಕೋಶದ ಎಲ್ಲಾ ಭಾಗಗಳಲ್ಲಿ ಅಥವಾ ಮೆದುಳಿಗೆ ಸಮರ್ಪಕವಾಗಿ ರಕ್ತ ಸಂಚಾರ ಆಗದೆ ಇದ್ರೆ ತಲೆ ಭಾರ ಆಗೋದು, ತಲೆನೋವು ಬರೋದು, ಲೈಟ್ ಆಗಿ ತಲೆ ಸುತ್ತಿದಂತೆ ಅನಿಸ್ತಾ ಇರುತ್ತೆ. ಈ ಥರ ನರಗಳ ಬಲಹೀನತೆ ಅಂತ ನಮ್ಗೆ ಗೊತ್ತಾದಾಗ ನಾವು ಸರಿಯಾದ ಸಮಯದಲ್ಲಿ ಅದಕ್ಕೆ ಚಿಕಿತ್ಸೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಾವು ವಯಸ್ಸಾದಂತೆ ಬಂದಂತೆ ನರಗಳಲ್ಲಿ ಬಲಹೀನತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವರಿಗೆ ಎಷ್ಟೇ ಮಾತ್ರೆ ತೆಗೆದುಕೊಂಡ್ರೂ ಸಹಿತ ನರಗಳ ಬಲಹೀನತೆ ಕಡಿಮೆ ಆಗೋದಿಲ್ಲ. ಅಂಥವರು ಮನೆಮದ್ದು ಮಾಡುವುದರ ಮೂಲಕ ಇಲ್ಲ ಸೂರ್ಯನಿಂದ ಬರುವಂಥ ವಿಟಮಿನ್ ಡಿ ಅನ್ನು ಪಡೆಯುವುದರ ಮೂಲಕ ನರಗಳಲ್ಲಿ ಉಂಟಾದ ಬಲಹೀನತೆಯನ್ನು ಕಡಿಮೆ ಮಾಡ್ಕೊಬಹುದು. ಹೀಗೆ ನಾವು ಮಾಡುವುದರಿಂದ ಎಷ್ಟೇ ವಯಸ್ಸಾದರೂ ನಮಗೆ ಮೆಮೊರಿ ಲಾಸ್ ಆಗೋದಿಲ್ಲ. ನಾವು ತುಂಬಾ ಚುರುಕಾಗಿ ಆಕ್ಟಿವ್ ಆಗಿರ್ತೀವಿ. ನಮ್ಮಲ್ಲಿ ಯಾವುದೇ ರೀತಿಯ ಪೇಯ್ನ್ ಆಗಲಿ, ನರ ದೌರ್ಬಲ್ಯ ಅಥವಾ ನರಗಳಲ್ಲಿ ಬಲಹೀನತೆ ಉಂಟಾಗೋದಿಲ್ಲ. ಎಲ್ಲರಿಗೂ ತಿಳಿದ ಹಾಗೆಯೇ ನಮ್ಮ ಮೆದುಳಿನ ಕಾರ್ಯಗಳು ಡಿಪೆಂಡ್ ಆಗಿರೋದು ನಮ್ಮ ನರ್ವ್ ಸಿಸ್ಟಮ್ ಮೇಲೆ. ಯಾವಾಗ ನರಕೋಶಗಳ ಆರೋಗ್ಯಕ್ಕೆ ಬೇಕಾದ ಆಹಾರಗಳು ಸಿಗದೇ ಇರುತ್ತೋ ಆವಾಗ ನರ ದೌರ್ಬಲ್ಯ ಉಂಟಾಗುತ್ತೆ. ಇದರಿಂದ ಮೆದುಳಿನ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ. ಈ ನರಕೋಶಗಳ ಆರೋಗ್ಯವನ್ನು ಹೆಚ್ಚಿಸಲು ಯಾವೆಲ್ಲ ಆಹಾರಗಳು ಹೆಲ್ಪ್ಫುಲ್ ಆಗುತ್ತೆ, ಅದ್ರ ಜೊತೆಗೆ ನಾವು ಯಾವ ಮನೆಮದ್ದನ್ನು ಮಾಡಿದ್ರೆ ಈ ನರ ದೌರ್ಬಲ್ಯವನ್ನು ಕಡಿಮೆ ಮಾಡ್ಕೊಬೋದು ಅನ್ನೋದನ್ನು ಇವಾಗ ನೋಡೋಣ. ಅದಕ್ಕೂ ಮೊದಲು ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನರ ದೌರ್ಬಲ್ಯಕ್ಕೆ ಎಫೆಕ್ಟಿವ್ ಆದಂಥ ಹೋಮ್ ರೆಮಿಡಿಯನ್ನು ಹೇಳ್ತೀನಿ ನೋಡಿ. ಫಸ್ಟ್ ನಾವು 10 ಗ್ರಾಮ್ ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ ತಗೋಬೇಕು. ನೋಡಿ, ಅಗಸೆ ಬೀಜ 10 ಗ್ರಾಮ್ಸ್ ತೊಗೊಂಡಿದ್ದೀನಿ. ಅಗಸೆ ಬೀಜ ಆದ ತಕ್ಷಣ ಇದು ಆಕ್ರೋಟ್ ಅಂತ ಹೇಳಿ ವಾಲ್ನಟ್ ಅಂತಲೂ ಕರೀತಾರೆ. ನಮ್ಮ ಮೆದುಳು ಚುರುಕಾಗಬೇಕು ಅಂತ ಅಂದರೆ ನಾವು ವಾಲ್ನಟ್ಸನ್ನು ನಮ್ಮ ಆಹಾರದಲ್ಲಿ ತೆಗೆದುಕೊಳ್ಬೇಕು. ಈ ವಾಲ್ನಟ್ಸಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ. ಅದರ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಸಹಿತ ಇದೆ. ನರಕೋಶಗಳ ಆರೋಗ್ಯಕ್ಕೆ ಮತ್ತು ಮೆದುಳಿನ ಆರೋಗ್ಯಕ್ಕೆ ಈ ಆಕ್ರೋಟ್ ತುಂಬಾನೇ ಒಳ್ಳೆಯದು. ಇಲ್ಲಿ ನಾನು ಆಕ್ರೋಟನ್ನು ಸಹಿತ 10 ಗ್ರಾಮ್ ತಗೊಂಡಿದ್ದೀನಿ. ಇಲ್ಲಿ ನಾನು ಮೆಣಸಿನಕಾಳು ತಗೊಂಡಿದ್ದೀನಿ. ಸಾಧಾರಣ 5 ಗ್ರಾಮ್ ಲೆಕ್ಕದಲ್ಲೇ ನೀವು ತಗೊಳ್ಳಿ. ನೀವು ಜಾಸ್ತಿ ಖಾರ ತಿನ್ನೋರಾದರೆ 2 ಸ್ಪೂನ್ ಬೇಕಾದರೆ ತಗೋಬೋದು. ಮಿನಿಮಮ್ 5 ಗ್ರಾಮ್ಗಿಂತ ಕಡಿಮೆ ತೊಗೊಬೇಡಿ. ನೆಕ್ಸ್ಟ್ ನಾನು ಇಲ್ಲಿ ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ 2 ಸ್ಪೂನ್ ಕಲ್ಲು ಸಕ್ಕರೆ ಇದೆ. ಯಾರು ಶುಗರ್ ಪೇಷಂಟ್ ಇದ್ದಾರೋ ಅವರು ಕಲ್ಲು ಸಕ್ಕರೆನ ಅವಾಯ್ಡ್ ಮಾಡಬೇಕು. ಕಲ್ಲು ಸಕ್ಕರೆ ಬಿಟ್ಟು ಬೇರೆ ಉಳಿದಿದ್ದೆಲ್ಲ ಐಟಮ್ಸ್ ಇಂಗ್ರೀಡಿಯೆಂಟ್ಸನ್ನು ನೀವು ತೊಗೋಬೋದು. ನೆಕ್ಸ್ಟ್ ಇಲ್ಲಿ ಕೊಬ್ಬರಿ ಸಹಿತ ನಾನು 10 ಗ್ರಾಮ್ ತೊಗೊಂಡಿದ್ದೀನಿ. ಕೊಬ್ಬರಿ ಬೇಕಾದರೆ ಜಾಸ್ತಿನೂ ತೊಗೋಬೋದು, ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಾನು ಮಿನಿಮಮ್ 10 ಗ್ರಾಮ್. ನೆಕ್ಸ್ಟ್ ನಾನು ಚಕ್ಕೆ ತೊಗೊಂಡಿದ್ದೀನಿ. 1 ಇಂಚು ಚಕ್ಕೆ ಲೆಕ್ಕದಲ್ಲೇ ತೊಗೊಳ್ಳಿ. ತುಂಬಾ ಕಡಿಮೆ ಪ್ರಮಾಣದಲ್ಲಿ ಚಕ್ಕೆ ತೊಗೋಬೇಕು. ನೋಡಿ, ನಾನು ನಿಮಗೆ ಅಂದಾಜು ಮುರಿದು ತೋರಿಸ್ತಾ ಇದ್ದೀನಿ. ತೆಳುನೂ ಇದೆ ಮತ್ತು ನೋಡಿ 1 ಇಂಚು ಲೆಕ್ಕದಲ್ಲಿದೆ. ಇಷ್ಟು ಚಕ್ಕೆ ತೊಗೊಂಡ್ರೆ ಸಾಕು, ಜಾಸ್ತಿ ಬೇಡ. ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಬೌಲಿಗೆ ಹಾಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ನಾವು ನುಣುಪಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಥರ ನೋಡಿ. ಇದರಲ್ಲಿ ವಾಲ್ನಟ್ಟಲ್ಲಿ ಆಯಿಲ್ ಕಂಟೆಂಟ್ಸ್ ಇರೋದ್ರಿಂದ ಈ ಥರ ಆಗುತ್ತೆ. ಪೌಡ್ರ್ ಸಹಿತ ಒಂಥರ ಉದ್ರುದ್ರ ಆಗೋದಿಲ್ಲ, ಸ್ವಲ್ಪ ಆಯಿಲೇ ಇರುತ್ತೆ. ಇದರಲ್ಲಿ ನಾವು ಕೊಬ್ಬರಿನ ಯೂಸ್ ಮಾಡಿರ್ತೀವಿ. ಕೊಬ್ಬರಿ ಸಹಿತ ನರವ್ಯೂಹಗಳಿಗೆ ತಾಕತ್ತನ್ನು, ಶಕ್ತಿಯನ್ನು ಕೊಡುತ್ತೆ. ಇದನ್ನು ನಾವು ಯಾವ ಪ್ರಮಾಣದಲ್ಲಿ, ಯಾವ ಕ್ರಮದಲ್ಲಿ ತಗೋಬೇಕು ಅಂದರೆ ನಾವು ಡೈಲಿ ಎದ್ದ ತಕ್ಷಣ 1 ಸ್ಪೂನ್ ನಾವು ತೊಗೊಳ್ಬೇಕು. ಅಂದರೆ ನೀವು ಬಾಯಿಗೆ ಈ ಪೌಡ್ರನ್ನ ಹಾಕ್ಕೊಂಡು ನೀರು ಕುಡಿಬೇಕು, ಇಲ್ಲ ಹಾಲೇನಾದರೂ ಕುಡಿಬೋದು. ಯಾರಿಗೆ ಡೈಜೆಷನ್ ಚೆನ್ನಾಗಾಗುತ್ತೋ ಅವರು ಹಾಲು ತೊಗೋಬೋದು. 1 ಗ್ಲಾಸ್ ಹಾಲು ತೊಗೊಳ್ಳಿ. ಸ್ವಲ್ಪ ಡೈಜೆಷನ್ ಕಡಿಮೆ ಇರೋರು, ಆ್ಯಸಿಡಿಟಿ ಗ್ಯಾಸ್ ಇರೋರು ಬರೀ ನೀರಲ್ಲೇ ಈ ಪೌಡ್ರನ್ನ ತೊಗೊಂಡ್ರೆ ಸಾಕು. ಅಂದರೆ 1 ಸ್ಪೂನ್ ಈ ಪೌಡ್ರ್ ತೊಗೊಂಡು ಆಮೇಲೆ 1 ಲೋಟ ನೀರನ್ನು ಕುಡಿಬೇಕು. ಈ ಪೌಡ್ರ್ ತೊಗೊಂಡು ನೀವು 1 ಗಂಟೆವರೆಗೂ ಈ ಟಿಫನ್ ಆಗಲಿ, ಟೀ ಆಗಲಿ, ಕಾಫಿ ಆಗಲಿ ಯಾವುದನ್ನು ಕುಡಿಬಾರ್ದು.
ನೀವು 10 ದಿವಸಗಳವರೆಗೆ ಈ ಕ್ರಮವನ್ನು ಅನುಸರಿಸಿದರೆ ನಿಮಗೆ ಗೊತ್ತಾಗತ್ತೆ, ನರಗಳಲ್ಲಿ ನಿಧಾನವಾಗಿ ನಿಮಗೆ ಎನರ್ಜಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನರ ದೌರ್ಬಲ್ಯ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ದೈನಂದಿನ ಆಹಾರ ಕ್ರಮಗಳಲ್ಲಿ ನಾವು ಈ ಥರ ಬಟರ್ ಫ್ರೂಟ್ಸ್ ಅಂದರೆ ಇದರಲ್ಲಿ ವಿಟಮಿನ್ ಕೆ ಯಥೇಚ್ಛವಾಗಿರುತ್ತೆ, ಇದನ್ನು ತಿಂದ್ರೂ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಸ್ಟ್ರಾಬೆರಿ, ಬ್ಲ್ಯಾಕ್ಬೆರಿ ಅಂತ ಬರುತ್ತೆ, ಅದೂ ಒಳ್ಳೆಯದು. ಸ್ಟ್ರಾಬೆರಿ ಹಣ್ಣುಗಳಲ್ಲಿ ಫ್ರೀ ರ್ಯಾಡಿಕಲ್ಸ್ಗಳ ವಿರುದ್ಧ ಫೈಟ್ ಮಾಡುವ ಆ್ಯಂಟಿ ಆಕ್ಸಿಡೆಂಟ್ಗಳು ಇವೆ. ಇದ್ರ ಜೊತೆಗೆ ಸಿಟ್ರಸ್ ಫ್ರೂಟ್ಸ್ಗಳನ್ನು ನೀವು ತೊಗೊಳೋದ್ರಿಂದ ನರ ದೌರ್ಬಲ್ಯ ಕಡಿಮೆ ಆಗುತ್ತೆ. ಇದರಿಂದ ನರ್ವ್ ಸಿಸ್ಟಮ್ ಹೆಲ್ತ್ ಸಹಿತ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದರ ಜೊತೆಗೆ ನಾವು ಡೈಲಿ ವಾಕಿಂಗ್, ಎಕ್ಸಸೈಜ್ ಮತ್ತು ಪ್ರಾಣಾಯಾಮದಲ್ಲಿ ಮುಖ್ಯವಾಗಿ ಅನುಲೋಮ ವಿಲೋಮ ಮಾಡ್ತೀವಲ್ಲ, ಇದರಿಂದ ನರಗಳ ಶುದ್ಧೀಕರಣ ಆಗುತ್ತೆ. ಈ ಎಲ್ಲ ಕ್ರಮಗಳನ್ನು ಅನುಸರಿಸುವುದರಿಂದ ನಾವು ನರಗಳ ಬಲಹೀನತೆಯನ್ನು ಕಡಿಮೆ ಮಾಡ್ಕೋಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.